ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಬಹಳ ದಿನಗಳ ನಂತರ ಸಿಲ್ವರ್ ಫಿಶ್ ಅನ್ನ ನಾನು ತಂದಿದ್ದೆ. ಸೊ ಇದರದೊಂದು ಅಂಬಟ್ ಅಂತೇಳಿ ಹೇಳಿ ನಾವು ಮಾಡ್ತೇವೆ. ತುಂಬಾ ಒಳ್ಳೇದಾಗ್ತದೆ. GSP, ನಮ್ಮ ಟಿಪಿಕಲ್ GSP ಸ್ಟೈಲ್ ಅಲ್ಲಿ ಮಾಡುವಂತಹ ಒಂದು ಫಿಶ್ ಕರಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಹೇಗಪ್ಪ ಅಂತೇಳಿ ಹೇಳಿದ್ರೆ ಮಸಾಲೆ ವೆಜ್ ಇರಲಿ ನಾನ್ ವೆಜ್ ಇರಲಿ ಅಂತೇಳಿ ಹೇಳಿದ್ರೆ ಫಿಶ್ ಇರಲಿ ಮಸಾಲೆ ಎಲ್ಲವೂ ಕೂಡ ಒಂದೇ ರೀತಿಯದ್ದು. ಅದು ಹೇಗಪ್ಪ ಅಂತೇಳಿ ಹೇಳಿದ್ರೆ ತೆಂಗಿನ ತುರಿ, ಹುರಿದ ಒಣಮೆಣಸಿನ್ಕಾಯಿ, ಅದೇ ರೀತಿ ಸ್ವಲ್ಪ ಹುಳಿ ಇದನ್ನು ಹಾಕಿ ನಯವಾಗಿ ನಯ ಅಂತೇಳಿ ಹೇಳಿದ್ರೆ ನನ್ನ ಅಜ್ಜಿ ಹೇಳೋದಿತ್ತು, ಕಾಡಿಗೆ ಕಾಡಿಗೆ ಹಾಗೆ ಅಷ್ಟು ನಯವಾಗಿ ರುಬ್ಬಬೇಕು ಅಂತೇಳಿ ಹೇಳಿ ಅಷ್ಟು ನಯವಾಗಿ ರುಬ್ಬಿಕೊಂಡು ಬ್ಯಾಡಗೆ ಮೆಣಸು ಅದೇ ರೀತಿ ನಮ್ಮ ಗುಂಟೂರು ಮೆಣಸು ಅದು ಎರಡು ಕೂಡ ಹಾಕುವಂಥದ್ದು. ಬಟ್ ಬ್ಯಾಡಗೆ ಮೆಣಸು ಒಂದು ಸ್ವಲ್ಪ ಜಾಸ್ತಿ. ಸೊ ಇದನ್ನೆಲ್ಲ ಹಾಕಿ ಚಂದವಾಗಿ ನಯಾ ಮಸಾಲೆಯನ್ನು ಅರೆದುಕೊಂಡು ಅದನ್ನು ಪಾತ್ರೆಗೆ ಹಾಕಿದ್ದೇನೆ. ಮೀನಿನ ಪದಾರ್ಥ ಅಂತೇಳಿ ಹೇಳಿದರೆ ಮಾತ್ರ ನಾವು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡುವಂಥದ್ದು. ಜಳಕೆ ಕುಳ್ಳೆ ಅಂತೇಳಿ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಸೊ ಅದರಲ್ಲೇ ಮಾಡುವಂಥದ್ದು. ಓಕೆ, ಈಗ ಅದರಲ್ಲಿ ನಾನು ಮಾಡಿದಂತಹ ಮಸಾಲೆನ ಹಾಕಿದೆ. ಒರಳು ತೊಳೆದ ನೀರನ್ನು ಕೂಡ ಹಾಕಿದೆ. ಅಂತೇಳಿ ಹೇಳಿದರೆ ಅದು ಬೇಕಾಬಿಟ್ಟಿಯಾಗಿ ತುಂಬ ತೆಳುವು ಕೂಡ ಮಾಡೋದಲ್ಲ, ತುಂಬ ದಪ್ಪವೂ ಕೂಡ ಮಾಡೋದಲ್ಲ, ಹದವಾಗಿ ಇರುವಂಥದ್ದು. ಅದರ ನಂತರ 20-25 ಸಿಲ್ವರ್ ಫಿಶನ್ನು ಕೂಡ ತಂದು ನೀಟಾಗಿ ಕಟ್ ಮಾಡಿ ಅದನ್ನು ತೊಳೆದು ಸುಮಾರು ಒಂದು 10-15 ಸಾರಿ ತೊಳಿಬೇಕಾಗ್ತದೆ. ಸೊ ಅದನ್ನು ತೊಳೆದು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಳ್ಳೆಯದಾಗಿ ಕುದಿ ಬರ್ತಾ ಇದೆ. ಒಂದು ಕುದಿ ಬರಲಿಕ್ಕೆ ಕಾಯುವಂಥದ್ದು ಅಷ್ಟೇ. ಕುದಿ ಬಂದ ಹಾಗೆ ಮೀನನ್ನು ಇದಕ್ಕೆ ಹಾಕುವಂಥದ್ದು. ಮೊದಲಿನಿಂದಲೂ ಎಲ್ಲ ಹಿರಿಯರು ಹೇಳೋದು ಏನಪ್ಪ ಅಂತ ಹೇಳಿದರೆ ಮೀನಿನ ಪದಾರ್ಥವನ್ನು ಯಾವತ್ತೂ ಕೂಡ ಮಣ್ಣಿನ ಪಾತ್ರೆಯಲ್ಲೇ ಮಾಡಬೇಕು. ನೆಕ್ಸ್ಟ್ ಡೇ ಅದು ಕೂಡ ಮೀನಿನ ಪದಾರ್ಥವನ್ನು ಮಾಡಿದ ದಿನವೇ ಅಲ್ಲ, ನೆಕ್ಸ್ಟ್ ಡೇ ತಿಂದರೆ ಉಂಟಲ್ಲ ಅದರ ರುಚಿ ಇನ್ನಷ್ಟು ದುಪ್ಪಟ್ಟಾಗ್ತದೆ ಅಂತೇಳಿ ಹೇಳಿ. ನನ್ನ ಪ್ರಕಾರ ದುಪ್ಪಟ್ಟಲ್ಲ, 3 ಪಟ್ಟು 4 ಪಟ್ಟು ಅಂತೇಳಿ ಏನು ಹೇಳ್ತೇವೆ ಆ ರೀತಿ ಆಗ್ತದೆ. ಅಷ್ಟು ರುಚಿ ಆಗ್ತದೆ. ಓಕೆ, ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಅದೇ ರೀತಿ ಸಿಲ್ವರ್ ಫಿಶನ್ನು ಈ ರೀತಿ ಹಾಕುವಂಥದ್ದು. ಇದರದ್ದು ಫ್ರೈ ಕೂಡ ಮಾಡ್ತಾರೆ. ಹೆಚ್ಚಾಗಿ ನಾವು ಫ್ರೈಯನ್ನು ಕೂಡ ಮಾಡ್ತೇವೆ. ಬಟ್ ಕೆಲವೊಮ್ಮೆ ಈ ಒಂದು ಅಂಬಟ್ ಅಂತೇಳಿ ಹೇಳಿ ಇದನ್ನು ಕೂಡ ನಾವು ಮಾಡ್ತೇವೆ. ಒಳ್ಳೆಯದಾಗ್ತದೆ ಇದು. ಇದೇ ರೀತಿ ಸೇಮ್ ಮಸಾಲೆ ಸೇಮ್ ಪ್ರೊಸೀಜರಲ್ಲಿ ನಾವು ವೆಜ್ಜಲ್ಲಿ ಕೂಡ ಮಾಡ್ತೇವೆ. ಈ ಬಸಳೆಯನ್ನು ಹಾಕಿ ವಾಳಿ ಅಂಬಟ್ ಅಂತೇಳಿ ಹೇಳಿ ಮಾಡ್ತೇವೆ. ಮಂಗಳೂರು ಸೌತೆಯನ್ನು ಹಾಕಿ ಮಗ್ಗೆ ಅಂಬಟ್ ಅಂತೇಳಿ ಹೇಳಿ ಮಾಡ್ತೇವೆ. ಕೆಲವೊಮ್ಮೆ ಫ್ರಿಜ್ಜಿನಲ್ಲಿ ಒಂದು ಸ್ವಲ್ಪ ತರಕಾರಿ ಉಳಿದಿರ್ತದೆ. ಸೊ ಅದರದ್ದು ಕೂಡ ಅಂತೇಳಿ ಹೇಳಿದ್ರೆ ಈ ತೊಂಡೆಕಾಯಿ, ಬಟಾಟೆ ಇದನ್ನೆಲ್ಲ ಹಾಕಿ ಎಲ್ಲ ಮಿಕ್ಸ್ಡ್ ವೆಜ್ಜಿಸ್ ಇದ್ದು ಅಂಬಟ್ ಅಂತೇಳಿ ಹೇಳಿ ಅದನ್ನು ಕೂಡ ಮಾಡ್ತೇವೆ. ಓಕೆ, ಸೊ ಈಗ ನಾವು ಮಾಡ್ತಾ ಇರುವಂಥದ್ದು ಮೊತ್ಯಾಳೆ ಅಂಬಟ್ ಅಥವಾ ಸಿಲ್ವರ್ ಫಿಶ್ ಅಂತೇಳಿ ಹೇಳ್ತೇವೆ. ಸೊ ಫಿಶನ್ನು ಹಾಕಿ ಆದಮೇಲೆ ಮತ್ತೆ ಪುನಃ ಅದಕ್ಕೆ ಸೌಟ್ ಹಾಕಿ ಕದಡ್ಲಿಕ್ಕಿಲ್ಲ. ಯಾಕಂತೇಳಿ ಹೇಳಿದ್ರೆ ಒಂದು ಕುದಿ ಬಂದರೆ ಸಾಕು, ಇದು ಫಿಶ್ ಬೇಯ್ದು ಬಿಡ್ತದೆ. ಹಾಗಾಗಿ ಅದನ್ನು ನಾವು ಕದಡಿಸುವಂತಹ ಬಗೆ ಈಗ ನಾನು ನಿಮಗೆ ತೋರಿಸಿದ್ನಲ್ವ ಆ ರೀತಿ. ಸೊ ಅದರ ನಂತರ ಏನು ಮಾಡೋದಪ್ಪ ಅಂತೇಳಿ ಹೇಳಿದರೆ ಒಂದು ದೊಡ್ಡ ನೀರುಳ್ಳಿಯನ್ನು ಕತ್ತರಿಸ್ಕೊಂಡಿದ್ದೇನೆ. ಅದನ್ನೊಂದು ಸ್ವಲ್ಪ ಅಂತೇಳಿ ಹೇಳಿದರೆ ಒಂದು ಕಾಲ್ವಾಸ ಪದಾರ್ಥ ಬೇಯ್ತಾ ಇರುವಾಗ ಹಾಕುವಂಥದ್ದು. ಉಳಿದದನ್ನು ಈ ರೀತಿ ನೀಟಾಗಿ ಅದು ಕೆಂಪು ಬಣ್ಣ ಆಗಬೇಕು ಅಲ್ಲಿ ತನಕ ಹುರಿಯುವಂಥದ್ದು. ಆಯಿತು, ಆಗಿ ಹೋಯಿತು. ಇದನ್ನು ಚೆನ್ನಾಗಿ ಹುರಿದು ಇದರ ಮೇಲೆ ಹಾಕಿದರೆ ನಮ್ಮ ಮೊತ್ಯಾಳೆ ಅಂಬಟ್ ಅಥವಾ ಸಿಲ್ವರ್ ಫಿಶ್ ಅಂಬಟ್ ಅಂತೇಳಿ ಹೇಳಿ ನಾವು ಹೇಳ್ತೇವೆ. ಸೊ ಹೆಚ್ಚಾಗಿ ಕೆಲವರಿಗೆ ಏನಪ್ಪ ಅಂತೇಳಿ ಹೇಳಿದರೆ ಕೊಂಕಣಿಯವರು ಮಾಡಿದಂತಹ ಈ ಫಿಶ್ ಮಸಾಲೆಯನ್ನು ಅದೇ ರೀತಿ ಬೇರೆ ಬೇರೆ ಅಡುಗೆಗಳನ್ನು ತಿನ್ನಲಿಕ್ಕೆ ಇಷ್ಟ. ಸೊ ಇದು ಸಿಲ್ವರ್ ಫಿಶ್ ಅಂತೇಳಿ ಹೇಳಿ ಬಂದಾಗ ನಾವು ಮಾಡುವಂಥ ಒಂದು ಪದಾರ್ಥ. ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಇದೀಗ ಇದರ ಜೊತೆ ಯಾವತ್ತು ಫಿಶ್ ಮಾಡುವಾಗ ನಾನು ಒಂದು ಉಪ್ಕರಿಯನ್ನು ಕೂಡ ಮಾಡಲಿಕ್ಕಿದೆ ಸೈಡಲ್ಲಿ. ಅದು ಎರಡೂ ಕೂಡ ಸೇರಿ ಈ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಸೊ ಬೀನ್ಸನ್ನು ತಂದಿದ್ದೆ, ಅದನ್ನು ಉದ್ದಕ್ಕೆ ಕಟ್ ಮಾಡಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ ಒಗ್ಗರಣೆಯನ್ನು ಕೊಟ್ಟು ಬೀನ್ಸ ತಳಸನೆ ಅಂತೇಳಿ ಹೇಳ್ತಾರೆ. ಸೊ ಅದನ್ನೊಂದು ಮಾಡಿದೆ. ಸೊ ಬಾಯ್ಲ್ಡ್ ರೈಸನ್ನು ತಗೊಳ್ತಾ ಇದ್ದೇನೆ. ಏನೇ ಹೇಳಿ ಮೀನಿಗೆ ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ಹೇಳಿದರೆ ಬಾಯ್ಲ್ಡ್ ರೈಸ್. ಇಲ್ದಿದ್ರೂ ನಮ್ಮ ದಿನನಿತ್ಯ ನಾವು ಊಟ ಮಾಡುವಂಥದ್ದು ಬಾಯ್ಲ್ಡ್ ರೈಸೇ. ಸೊ ಇದು ಈಗ ನೋಡಿ ಎಷ್ಟು ಚೆಂದಾಗಿ ಸೇರಿಕೊಂಡಿದೆ. ಸೊ ಬೆಳಗ್ಗೆ 10:30 ಒಳಗಾಗಿ ಮಾಡಿದ್ದೆ. ಸೊ ಇದೀಗ ಚೆನ್ನಾಗಿ ಸೇರಿಕೊಂಡು ಈ ಮಸಾಲೆ, ಮೀನು, ಆ ಒಗ್ಗರಣೆ ಎಲ್ಲವೂ ಕೂಡ ಒಂದಕ್ಕೊಂದು ತಾಳ ಮೇಳ ಎಲ್ಲ ಸರಿಯಾಗೆಲ್ಲ ಕೂತಿದೆ. ಅದೇ ರೀತಿ ಒಂದು ಸ್ವಲ್ಪ ಪಲ್ಯವನ್ನು ಕೂಡ ಮಾಡಿದ್ದೆ. ಈ ಪಲ್ಯ ಕೂಡ ಸೂಪರ್ ಆಗ್ತದೆ. ಈ ಪಲ್ಯವನ್ನು ಕೂಡ ಖಂಡಿತ ಟ್ರೈ ಮಾಡಿ ನೀವು. ಸುಲಭವೂ ಕೂಡ. ಯಾವುದೇ ವೆಜಿಟೇಬಲನ್ನು ನೀವು ಈ ರೀತಿ ಮಾಡ್ಬೋದು, ತಳಸನ ಅಂತೇಳಿ. ಸೊ ಒಳ್ಳೆ ಊಟ ರೆಡಿ ಆಗಿದೆ. ನಾನಿನ್ನು ಊಟ ಮಾಡ್ತೇನೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್ ಬಾಯ್.